ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಉಮೇಶ್. ನೀವು ಭಾರತದ ನೈಜ ಇತಿಹಾಸವನ್ನ ತಿಳಿಯೋದಕ್ಕೆ ಇಷ್ಟಪಟ್ರೆ, ನೀವು ನಮ್ಮ ದೇಶದ ನಿಜವಾದ ವೀರರನ್ನ ನೆನಪಿಸಿಕೊಳ್ಬೇಕು ಅಂತ ಇಚ್ಛೆ ಪಟ್ರೆ, ಮೊಘಲ್ ಸಾಮ್ರಾಜ್ಯದ ಅಸಲಿ ಮುಖವನ್ನು ನೋಡಬೇಕು ಅಂತ ಇಷ್ಟಪಟ್ರೆ ದಯವಿಟ್ಟು ಈ ವಿಡಿಯೋವನ್ನು ನೋಡಿ. ಇದು ಕೇವಲ ಇತಿಹಾಸದ ಪಾಠ ಅಲ್ಲ, ಇತಿಹಾಸದ ನಗ್ನ ಸತ್ಯವನ್ನ ಬಹಿರಂಗಪಡಿಸುವಂತಹ ಒಂದು ಪುಟ್ಟ ಪ್ರಯತ್ನ. ಇದು ಛತ್ರಪತಿ ಸಂಭಾಜಿ ಮಹಾರಾಜರ ಕತೆ. ಮಹಾನ್ ಯೋಧ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರ ಸಂಭಾಜಿ ಮಹಾರಾಜರ ಬದುಕಿನ ಚಿತ್ರಣ ನೋಡಿ. ಶಿವಾಜಿ ಮಹಾರಾಜರು ಸಿಂಹವಾದ್ರೆ ಸಂಭಾಜಿ ಮಹಾರಾಜರು ಛಾವ, ಸಿಂಹದ ಮರಿ. ತಮ್ಮ ಕೊನೆಯ ಉಸಿರು ಇರೋವರೆಗೂ ಶತ್ರುಗಳ ಮುಂದೆ ತಲೆಬಾಗದೆ ಬಂಡೆ ಅಂತ ನಿಂತಿದ್ದ ಮಹಾವೀರ ಸಂಭಾಜಿ ಮಹಾರಾಜರು. ಆದ್ರೆ ಇವತ್ತು ಸಂಭಾಜಿ ಮಹಾರಾಜರ ಕತೆ ಇತಿಹಾಸದ ಪುಸ್ತಕಗಳಿಂದ ಅಳಿಸಿ ಹೋಗಿದೆ. ಈಗ ಆ ಸತ್ಯವನ್ನ ಬಹಿರಂಗಪಡಿಸುವಂತ ಸಮಯ ಬಂದಿದೆ. ಕೆಲವರಿಗೆ ಈ ಸತ್ಯವನ್ನ ಅರಗಿಸಿಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಟ್ರೂತ್ ಆರ್ ಮೆಂಟ್ ಟು ಬಿ ಟೋಲ್ಡ್ ನೋ ಮ್ಯಾಟರ್ ಹೌ ಅನ್ಕಂಫರ್ಟಬಲ್ ದೇ ಆರ್. ಅದ್ಯಾಕೋ ಏನೋ ನಾವು ಭಾರತದ ಇತಿಹಾಸವನ್ನೇ ಮರೆತು ಬಿಡ್ತಾ ಇದ್ದೀವಿ. ನಾವು ನಮ್ಮನ್ನ ಸ್ವತಂತ್ರ ರಾಷ್ಟ್ರ ಅಂತ ಹೇಳ್ಕೊಳ್ತೀವಿ. ಆದ್ರೆ ನಿಜವಾದ ಇತಿಹಾಸವನ್ನ ತಿಳಿಯೋದಕ್ಕೆ ನಮಗೆ ನಿಜಕ್ಕೂ ಸ್ವಾತಂತ್ರ್ಯ ಇದೆಯಾ? ಮಹಾರಾಷ್ಟ್ರದ ಹೊರಗಿನವರು ಶಿವಾಜಿ ಮಹಾರಾಜರ ಹೆಸರನ್ನ ಕೇಳಿರ್ತಾರೆ, ಅವರನ್ನ ಆರಾಧಿಸ್ತಾರೆ. ಆದ್ರೆ ಸಂಭಾಜಿ ಮಹಾರಾಜರ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿದೆ? ಸಂಭಾಜಿ ಮಹಾರಾಜರು ಮೊಘಲರ ಜೊತೆ ಅವತ್ತು ಅಷ್ಟು ಉಗ್ರವಾಗಿ ಹೋರಾಡದಿದ್ರೆ ಇವತ್ತು ಭಾರತದ ಪರಿಸ್ಥಿತಿ ಹೇಗಿರ್ತಿತ್ತು ಅಂತ ಊಹೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಂಭಾಜಿ ಮಹಾರಾಜರು ಸ್ವರಾಜ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ರು. ಆದ್ರೆ ಅವರ ಹೆಸರು ಇವತ್ತಿನ ಶಾಲಾ ಪುಸ್ತಕಗಳಲ್ಲಿ ಇಲ್ಲ. ಎಂತಹ ದುರಂತ ನೋಡಿ. 700 ವರ್ಷಗಳ ಕಾಲ ಸುಲ್ತಾನರು, ನಿಜಾಮರು ಭಾರತವನ್ನ ಲೂಟಿ ಮಾಡಿದ್ರು. ಇಲ್ಲಿನ ಸಂಪತ್ತನ್ನ ಕೊಳ್ಳೆ ಹೊಡೆದ್ರು. ಭಾರತೀಯರಾದ ನಾವು ಗುಲಾಮತ್ವವನ್ನ ಸ್ವೀಕರಿಸಿದ್ವಿ. ಆ ಸಮಯದಲ್ಲಿ ಒಬ್ಬ ಸುಬೇದಾರ ಆಗೋದೇ ಒಂದು ದೊಡ್ಡ ಸಾಧನೆ ಅಂತ ಭಾವಿಸಿದ್ವಿ. ಆದ್ರೆ ಆ ಸಮಯದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಬಂದ್ರು. ಇಡೀ ಮೊಘಲ್ ಸಾಮ್ರಾಜ್ಯಕ್ಕೆ ಬೆಂಕಿ ಹಚ್ಚಿದ್ರು. 50 ವರ್ಷಗಳ ಕಾಲ ಸ್ವರಾಜ್ಯದ ಪರ ಹೋರಾಡಿದ್ರು. ಆದ್ರೆ ಅವರು ನಿಧನರಾದಾಗ ಔರಂಗಜೇಬ್ ಸಂಭ್ರಮಿಸಿದ. ಶಿವಾಜಿ ಮಹಾರಾಜರು ಸತ್ತು ಹೋಗಿದ್ದಾರೆ, ಸ್ವರಾಜ್ಯದ ಕನಸು ಈಗ ಮುಗಿದೋಯ್ತು ಅಂತ ಲೆಕ್ಕ ಹಾಕಿದ್ರು. ಆದ್ರೆ ಅವರ ಲೆಕ್ಕ ಉಲ್ಟಾ ಹೊಡೆದಿತ್ತು. ಔರಂಗಜೇಬರ ಮುಂದೆ ಶಿವಾಜಿ ಮಹಾರಾಜರ ಮಗ 23 ವರ್ಷದ ಮಹಾವೀರ ಛತ್ರಪತಿ ಸಂಭಾಜಿ ಮಹಾರಾಜರು ಎದ್ದು ನಿಂತು ಬಿಟ್ರು. ನೋಡಿ, 1681ರಿಂದ 1689ರವರೆಗೆ ಸತತ 9 ವರ್ಷಗಳ ಕಾಲ ನಿರಂತರವಾಗಿ ಸಂಭಾಜಿ ಮಹಾರಾಜರು ಶತ್ರುಗಳ ವಿರುದ್ಧ ಹೋರಾಡಿದ್ರು. ಮೊಘಲ್ ಸಾಮ್ರಾಜ್ಯವನ್ನೇ ನಡಗಿಸಿಬಿಟ್ಟಿದ್ರು. ಅಷ್ಟಕ್ಕೂ ಸಂಭಾಜಿ ಮಹಾರಾಜರ ಹತ್ರ ಇದ್ದ ಯೋಧರ ಸಂಖ್ಯೆ ಎಷ್ಟು ಗೊತ್ತಾ? ಕೇವಲ 20,000. ಆದ್ರೂ ಆ ಸಣ್ಣ ಸೇನೆ 8 ಲಕ್ಷ ಜನ ಇದ್ದಂತ ಮೊಘಲ್ ಸೈನ್ಯವನ್ನ ಹಲವಾರು ಬಾರಿ ಸೋಲ್ಸಾಕ್ಬಿಟ್ಟಿತ್ತು. ಔರಂಗಜೇಬ ಪಂಜಾಬ್, ರಾಜಸ್ಥಾನ, ಬುಂದೇಲ್ಖಂಡ ಸೇರಿದ ಹಾಗೆ ಭಾರತದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹಿಂದೂಗಳ ಮಾರಣ ಹೋಮ ನಡೆಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದ. ಆದ್ರೆ ಡೆಕ್ಕನ್ ಪ್ರಾಂತ್ಯದಲ್ಲಿ ಸಂಭಾಜಿ ಮಹಾರಾಜರು ಎದ್ದು ನಿಂತು ಔರಂಗಜೇಬನಿಗೆ ಮೇಲಿಂದ ಮೇಲೆ ಹೊಡೆತ ಕೊಡೋದಕ್ಕೆ ಶುರು ಮಾಡಿಬಿಟ್ರು. ಔರಂಗಜೇಬನಿಗೆ ಡೆಕ್ಕನ್ ಪ್ರಾಂತ್ಯವನ್ನ ಬಿಟ್ಟು ಬೇರೆ ಯಾವ ಕಡೆನೂ ಫೋಕಸ್ ಮಾಡೋದಕ್ಕೆ ಆಗ್ಲಿಲ್ಲ. ಡೆಕ್ಕನ್ ನಲ್ಲಿ ಮೇಲಿಂದ ಮೇಲೆ ಯುದ್ಧಗಳನ್ನ ಸೋಲ್ತಾ ಇದ್ರೆ ಬೇರೆ ಕಡೆ ಫೋಕಸ್ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗ್ತಾ ಇತ್ತು? ಸಂಭಾಜಿ ಮಹಾರಾಜರು ಡೆಕ್ಕನ್ ನಲ್ಲಿ ಔರಂಗಜೇಬನಿಗೆ ಆ ಮಟ್ಟದ ಹೊಡೆತ ಕೊಡದೆ ಹೋಗಿದ್ದಿದ್ರೆ ಆ ಕ್ರೂರಿ ಅವತ್ತು ಇಡೀ ದೇಶದಲ್ಲಿ ಮಾರಣ ಹೋಮ ನಡೆಸಿಬಿಡ್ತಾ ಇದ್ದ. ಆಗ ಅದೆಷ್ಟು ಜನ ಹಿಂದೂಗಳು ಬಲಿಯಾಗ್ತಾ ಇದ್ರೋ ಏನೋ. ಕೆಲವು ಬುದ್ಧಿಜೀವಿಗಳು, ಎಡಪಂಥೀಯ ಇತಿಹಾಸಕಾರರು ಇವತ್ತು ಪ್ರಶ್ನೆಗಳನ್ನು ಕೇಳ್ತಾರೆ. ಮರಾಠರು ಮತ್ತು ಮೊಘಲರು ಇಬ್ರು ಸಾಮ್ರಾಜ್ಯ ವಿಸ್ತರಣೆಗೆ ಹೋರಾಟ ಮಾಡಿದ್ರು, ಅವರಿಬ್ಬರಲ್ಲಿ ಏನು ವ್ಯತ್ಯಾಸ ಇದೆ ಅಂತ ಕೇಳ್ತಾರೆ. ಆದ್ರೆ ಅವರಿಬ್ಬರಲ್ಲಿದ್ದಂತಹ ನಿಜವಾದ ವ್ಯತ್ಯಾಸ ಏನು ಗೊತ್ತಾ? ಔರಂಗಜೇಬ ಭಾರತದಲ್ಲಿ ಹುಟ್ಟಿದ್ರು, ತಾನು ಭಾರತದವನು ಅಂತ ಹೇಳ್ಕೊಳ್ಳೇ ಇಲ್ಲ. ತಾನೊಬ್ಬ ಟರ್ಕಿ ಅಂತ ಪರಿಗಣಿಸ್ಕೊಂಡಿದ್ದ. ಭಾರತೀಯ ಸಂಸ್ಕೃತಿಯನ್ನ ತಿರಸ್ಕಾರ ಮಾಡಿ ತನ್ನ ಧರ್ಮವನ್ನ ಬೇರೆಯವರ ಮೇಲೆ ಹೇರೋದಕ್ಕೆ ಪ್ರಯತ್ನ ಪಟ್ಟ. ಸಾವಿರಾರು ಜನರನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದ, ಮತಾಂತರ ಮಾಡಿಸಿದ. ಆದ್ರೆ ಶಿವಾಜಿ ಮಹಾರಾಜರು, ಸಂಭಾಜಿ ಮಹಾರಾಜರು ಎಲ್ಲ ರಾಜ್ಯಗಳ ಜೊತೆ ಸ್ನೇಹ, ವಿಶ್ವಾಸ ಬೆಳೆಸೋದಕ್ಕೆ ಪ್ರಯತ್ನ ಪಟ್ಟರು. ಅದರಲ್ಲೂ ಸಂಭಾಜಿ ಮಹಾರಾಜರು ಅವರ 13ನೇ ವಯಸ್ಸಿಗೆ ಅವರು 13 ಭಾಷೆಗಳನ್ನ ಕಲ್ತಿದ್ರು. ಯಾಕೆ ಕಲ್ತಿದ್ರು? ಬೇರೆ ಬೇರೆ ಭಾಷೆ, ಸಂಸ್ಕೃತಿಯ ಜನರ ಜೊತೆ ಬೆರೀಬೇಕು, ಅವರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಳ್ಬೇಕು, ಅವರ ಜೊತೆ ಸ್ನೇಹ, ಪ್ರೀತಿಯನ್ನ ಬೆಳೆಸ್ಕೊಳ್ಬೇಕು, ಬೇರೆ ಬೇರೆ ಸಾಮ್ರಾಜ್ಯಗಳ ಜೊತೆ ಒಳ್ಳೆಯ ಬಾಂಧವ್ಯವನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳಿ. He saw the language as a bridge, not as a weapon. ಔರಂಗಜೇಬ ತನ್ನ ಧರ್ಮವನ್ನ ಹಿಂದೂಸ್ತಾನಿಯರ ಮೇಲೆ ಹೇರೋದಕ್ಕೆ ಹೊರಟ. ಆದ್ರೆ ಸಂಭಾಜಿ ಮಹಾರಾಜರು ದೇಶದ ವೈವಿಧ್ಯತೆಯನ್ನ ಸ್ವೀಕಾರ ಮಾಡಿದ್ರು. ಈ ಎಂಬ್ರಾಸ್ಡ್ ದ ಡೈವರ್ಸಿಟಿ ಆಫ್ ಇಂಡಿಯಾ, ಇದು ನಮ್ಮ ಹಿಂದೂ ಧರ್ಮದ ಶ್ರೇಷ್ಠತೆ. ನಿಮಗೆ ಗೊತ್ತಿರಲಿ, ಸಂಭಾಜಿ ಮಹಾರಾಜರು 9 ವರ್ಷಗಳಲ್ಲಿ 120 ಯುದ್ಧಗಳಲ್ಲಿ ಹೋರಾಡಿದ್ದಾರೆ.
ಆದ್ರೆ ಒಂದು ಯುದ್ಧದಲ್ಲೂ ಸೋತಿಲ್ಲ ಅವರು. ಆದ್ರೆ ಇವತ್ತು ಅವರ ಹೆಸರು ಯಾವ ಪಠ್ಯಪುಸ್ತಕಗಳಲ್ಲೂ ಇಲ್ಲ, ಯಾವ ಇತಿಹಾಸಕಾರರು ಅವರನ್ನ ಹೈಲೈಟ್ ಮಾಡಲಿಲ್ಲ. ಶಾಲೆಗಳಲ್ಲಿ ಶಿಕ್ಷಕರು ಕೂಡ ಮಕ್ಕಳಿಗೆ ಹೇಳ್ಕೊಡ್ಲಿಲ್ಲ, ಪೋಷಕರಾದ ನಾವು ಸಹ ಮಕ್ಕಳಿಗೆ ಆ ಕಥೆಯನ್ನ ಹೇಳಲೇ ಇಲ್ಲ. ಈಗ ಛಾವಾ ಸಿನಿಮಾ ಬಂದಿದೆ, ಅದನ್ನ ನೋಡಿ ಹೌದಾ ಸಂಭಾಜಿ ಮಹಾರಾಜರು ಹೀಗಿದ್ರ ಅಂತೀವಿ ನಾವು. ಅದಿರ್ಲಿ, ಆದ್ರೆ ದುರಂತ ಅಂತಂದ್ರೆ ಈ ದೇಶದಲ್ಲಿ ಇವತ್ತಿಗೂ ಕೂಡ ಕೆಲವರು ಬಾಬರ್ನನ್ನ, ಔರಂಗಜೇಬನನ್ನ ಹೀರೋ ಅಂತ ಕರೀತಾರೆ. ಕೆಲವರು ಹೇಳ್ತಾರೆ ಔರಂಗಜೇಬ ಧ್ವಂಸ ಮಾಡಿದಂತಹ ದೇವಾಲಯಗಳಿಗಿಂತ ಹಾಗೆ ಉಳಿಸಿದ ದೇವಾಲಯಗಳೇ ಹೆಚ್ಚು ಅಂತ ಹೇಳ್ತಾರೆ. ಅವನು ಆ ಕಾಲದ ಮಹಾನ್ ರಾಜನಂತೆ, ಚಕ್ರವರ್ತಿಯಂತೆ. ಇವರಿಗೆ ನಿಜವಾದ ಇತಿಹಾಸ ಏನಾದ್ರೂ ಗೊತ್ತಾ? ಔರಂಗಜೇಬ ತನ್ನ 3 ಸಹೋದರರನ್ನ ನಿರ್ದಯವಾಗಿ ಕೊಂದು ಗದ್ದಿಗೆಗೇರಿದವನು. ಇವನ ಅಣ್ಣ ದಾರಾ ಶಿರೋವ್ ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ಒಂದಷ್ಟು ಶಾಂತಿ ಮೂಡಿಸಬೇಕು ಅಂತ ಹೊರಟಾಗ ಅವನನ್ನ ಎಕ್ಸಿಕ್ಯೂಟ್ ಮಾಡಿಸಿದವನು ಔರಂಗಜೇಬ. ಸ್ವಂತ ತನ್ನ ತಂದೆ ಶಹಜಹಾನ್ನನ್ನ ಗಡಿಪಾರು ಮಾಡಿ ವರ್ಷಗಳ ಕಾಲ ಬಂಧನದಲ್ಲಿ ಇಟ್ಟಿದ್ದವನು. ಗುರು ತೇಜ್ ಬಹದ್ದೂರ್ ಅವರನ್ನ ಕೊಂದು ಹಾಕಿದವನು. ಹಿಂದೂ ದೇವಾಲಯಗಳನ್ನ ನಾಶ ಮಾಡಿದವನು. ಝರಿಯಾ ತೆರಿಗೆಯನ್ನು ವಿಧಿಸಿ ಹಿಂದೂಗಳ ಮೇಲೆ ಆರ್ಥಿಕ ದಬ್ಬಾಳಿಕೆಯನ್ನ ಮಾಡಿದವನು. ಎಗ್ಗಿಲ್ಲದೆ ಅತ್ಯಾಚಾರ, ಮತಾಂತರಗಳನ್ನ ಮಾಡಿದವನು. ಮಹಾಕ್ರೂರಿ, ಮಾನವತೆಯ ಮಹಾವೈರಿ. ಇವರಿಗೆ ಹೀರೋ ಹೇಗಾದ ಗೊತ್ತಿಲ್ಲ. ಏನು ಸಂಭಾಜಿ ಮಹಾರಾಜರನ್ನ ಈತ ಎಷ್ಟು ಬರ್ಬರವಾಗಿ ಕೊಂದ ಗೊತ್ತಾ? ಅದೊಂದು ಭಯಾನಕವಾದ ಅಧ್ಯಾಯ. ಚಾವಾ ಸಿನಿಮಾದಲ್ಲಿ ತೋರಿಸಿರೋದು ಏನೇನೋ ಅಲ್ಲ. ಸಂಭಾಜಿ ಮಹಾರಾಜರು ಔರಂಗಜೇಬನ ಸೈನ್ಯವನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟಿರ್ತಾರೆ. ಆ ಸಮಯದಲ್ಲಿ ಹೊರಗಿನವರಲ್ಲ, ತಮ್ಮ ಜೊತೆಯಲ್ಲೇ ಇದ್ದಂತಹ ತಮ್ಮದೇ ಕಮಾಂಡರ್ಗಳು ಸಂಭಾಜಿ ಮಹಾರಾಜರ ಬೆನ್ನಿಗೆ ಚೂರಿ ಹಾಕಿಬಿಡ್ತಾರೆ. ಸಂಭಾಜಿ ಅವರಿದ್ದಂತಹ ರಾಯಗಢದ ಕೋಟೆಗೆ ಗುಪ್ತ ಮಾರ್ಗವನ್ನ ಔರಂಗಜೇಬನಿಗೆ ತೋರಿಸ್ಕೊಟ್ಟು ಬಿಡ್ತಾರೆ. ಆಗ ಸಂಭಾಜಿ ಮಹಾರಾಜರ ಬಂಧನವಾಗುತ್ತೆ. ಆ ಸಮಯದಲ್ಲಿ ಔರಂಗಜೇಬ ಸಂಭಾಜಿ ಮಹಾರಾಜರಿಗೆ 3 ಕಂಡೀಷನ್ಗಳನ್ನ ಹಾಕಿರ್ತಾನೆ. ಒಂದು, ತನ್ನನ್ನ ಭಾರತದ ಚಕ್ರಾಧಿಪತಿ ಅಂತ ಒಪ್ಕೊಳ್ಬೇಕು. 2ನೇದು, ಮರಾಠರ ಎಲ್ಲ ಸಂಪತ್ತುಗಳನ್ನ ಅವ್ರಿಗೆ ಒಪ್ಪಿಸಬೇಕು. 3ನೇದು, ನೀನು ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗಬೇಕು. ಸಂಭಾಜಿ ಮಹಾರಾಜರು 3ನ್ನು ತಿರಸ್ಕಾರ ಮಾಡ್ತಾರೆ. ಆ ನಂತರ ನಡೆದದ್ದು ಇತಿಹಾಸದ ಅತ್ಯಂತ ಭೀಕರವಾದ ಘಟನೆ. ಸಂಭಾಜಿ ಮಹಾರಾಜರಿಗೆ ಔರಂಗಜೇಬ ಒಂದಲ್ಲ ಎರಡಲ್ಲ 40 ದಿನ ಚಿತ್ರಹಿಂಸೆ ಕೊಡ್ತಾನೆ. ಅವ್ರನ್ನ ಒಂಟೆ ಮೇಲೆ ತೂಗು ಹಾಕಿ ಮೊಘಲರ ಕ್ಯಾಂಪ್ಗಳಲ್ಲಿ ಪೆರೇಡ್ ಮಾಡಿಸ್ತಾನೆ. ತನ್ನ ಜನಗಳಿಗೆ ಸಂಭಾಜಿ ಅವರ ಹತ್ತ ಕಲ್ಲು ಹೊಡೆಯೋದಕ್ಕೆ ಹೇಳ್ತಾನೆ. ಅವರ ಕೈಕಾಲುಗಳ ಉಗುರುಗಳನ್ನ ಕೀಳ್ತಾನೆ. ಗಾಯಕ್ಕೆ ಉಪ್ಪು ಮತ್ತು ಖಾರದ ಪುಡಿಯನ್ನ ಹಾಕಿ ಉಜ್ಜಿಸ್ತಾನೆ. ಕಾದ ಕಬ್ಬಿಣದ ಸರಳುಗಳಿಂದ ಮಹಾರಾಜರ ಕಣ್ಣುಗಳನ್ನ ಕೀಳ್ತಾನೆ. ಕೈಕಾಲುಗಳನ್ನ ಮುರಿದು ನಾಲಿಗೆಯನ್ನ ಕತ್ತರಿಸಿ ಹಾಕ್ತಾನೆ. ಇಷ್ಟು ಚಿತ್ರಹಿಂಸೆ ಅನುಭವಿಸಿದ್ರು 40 ದಿನಗಳ ಕಳೆದ್ರು ಸಂಭಾಜಿ ಮಹಾರಾಜರು ಜಗ್ಗಲಿಲ್ಲ, ಬಗ್ಗಲಿಲ್ಲ. ಆ ಜಗದಂಬೆ ಅವರಲ್ಲಿ ಅದೆಂತಹ ಶಕ್ತಿಯನ್ನ ತುಂಬಿರಬೇಡ. ಕೊನೆಗೆ ಔರಂಗಜೇಬ ಅವರ ದೇಹವನ್ನ ತುಂಡು ತುಂಡು ಮಾಡಿ ನದಿಗೆ ಬಿಸಾಕ್ತಾನೆ ಆ ಕ್ರೂರಿ. ಪ್ರಿಯ ವೀಕ್ಷಕರೇ, ಈಗ ಹೇಳಿ, ಯಾರು ಮಹಾವೀರ? ನೋಡಿ, ನಮ್ಮ ಇತಿಹಾಸ ಬಾಬರ್ನನ್ನ ಗಾಜಿ, ದ ವಿಕ್ಟೋರಿಯಸ್ ವಾರಿಯರ್ ಆಫ್ ಇಂಡಿಯಾ ಅಂತು. ಅಕ್ಬರ್ನನ್ನ ಅಕ್ಬರ್ ದ ಗ್ರೇಟ್ ಅಂದ್ಬಿಡ್ತು. ಔರಂಗಜೇಬನನ್ನ ದ ಗ್ರೇಟೆಸ್ಟ್ ಎಂಪರರ್ ಅಂತು. ಶಹಜಹಾನನನ್ನ ದ ರೊಮ್ಯಾಂಟಿಕ್ ಹೀರೋ ಅಂದ್ಬಿಡ್ತು. ಆದರೆ ಸ್ವರಾಜ್ಯಕ್ಕಾಗಿ ವೀರಾಗ್ರಣಿಯಂತೆ ಹೋರಾಡಿ ಬಲಿದಾನ ಮಾಡಿದಂತಹ ಮಹಾವೀರ ಸಂಭಾಜಿ ಮಹಾರಾಜರನ್ನ ಇತಿಹಾಸ ಮರೆತು ಬಿಡ್ತು. ಇವತ್ತು ನಮ್ಮ ಮುಂದೆ ಇರೋ ಪ್ರಶ್ನೆ ಇಷ್ಟೇ: ವೈ ದ ಮೊಘಲ್ ರೂಲ್ ಈಸ್ ಗ್ಲೋರಿಫೈಡ್ ಬಟ್ ಮರಾಠಾ ಸ್ಯಾಕ್ರಿಫೈಸ್ ಇಸ್ ಇಗ್ನೋರ್ಡ್? ಇವತ್ತಿನ ಜನಮಾನಸದಲ್ಲಿ ನಾವು ಸಿನಿಮಾ ನಟರನ್ನ, ಕ್ರಿಕೆಟರ್ಸ್ ಗಳನ್ನ ಹೀರೋಗಳನ್ನಾಗಿ ನೋಡ್ತೀವಿ. ಸಂಭಾಜಿ ಮಹಾರಾಜರಂತ ಹೀರೋಗಳನ್ನ ನಾವು ಮರೆತೇ ಬಿಡ್ತೀವಿ. ಟುಡೇ ವಿ ಲೀವ್ ಇನ್ ಎ ಸೆಲೆಕ್ಟಿವ್ ಇಗ್ನೋರೆನ್ಸ್. ಯಾಕೆ? ನಮ್ಮಲ್ಲಿ 99% ಜನರಿಗೆ ಈ ಹೀರೋಗಳ ಬಗ್ಗೆ ಗೊತ್ತೇ ಇಲ್ಲ. ಆದ್ರೆ ಉಳಿದ 1% ನಲ್ಲಿ ನೀವು ಇದ್ದೀವಿ. ಅವತ್ತು ಸಂಭಾಜಿ ಮಹಾರಾಜರು ಸರೆಂಡರ್ ಆಗ್ಬಿಟ್ಟಿದ್ರೆ ಔರಂಗಜೇಬನಿಗೆ, ಇವತ್ತಿನ ಭಾರತ ಹೇಗಿರ್ತಿತ್ತು ಅಂತ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದೇ ಕಾರಣಕ್ಕೆ ನಾವು ಈ ದೇಶಕ್ಕಾಗಿ ಹೋರಾಡದಂತಹ ಹೀರೋಗಳನ್ನ ಮರಿಬಾರದು. ಅಂತಹ ಇತಿಹಾಸವನ್ನ ಜೀವಂತವಾಗಿಡಬೇಕು. ಶಾಲೆಗಳಲ್ಲಿ ಹೇಳದೇ ಇದ್ದದ್ದನ್ನ, ಇತಿಹಾಸದ ಪುಸ್ತಕಗಳು ಹೇಳದೇ ಇದ್ದದ್ದನ್ನ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ದಿಸ್ ಇಸ್ ನಾಟ್ ಅಬೌಟ್ ಹಿಂದೂ ಆರ್ ಮುಸ್ಲಿಂ, ದಿಸ್ ಇಸ್ ಆಲ್ ಅಬೌಟ್ ದ ರಿಯಲ್ ಹಿಸ್ಟ್ರಿ. ಇವತ್ತು ನಾವು ಇತಿಹಾಸದ ಈ ನಗ್ನ ಸತ್ಯಗಳನ್ನ ಹೇಳದೆ ಹೋದ್ರೆ ಮತ್ಯಾರೋ ಇದೇ ಇತಿಹಾಸವನ್ನ ತಿರುಚಿ ಮತ್ತೆ ಅವ್ರಿಗೆ ಇಷ್ಟ ಬಂದಂಗೆ ಬರೆದು ಹೋಗ್ತಾರೆ. ಇವತ್ತು ನಾವು ಇತಿಹಾಸದ ಆ ಘಟನೆಗಳನ್ನ ನೆನಪಿಸ್ಕೊಳ್ದೆ ಹೋದ್ರೆ ಅವತ್ತು ನಾವು ಮಾಡಿದ ತಪ್ಪುಗಳನ್ನೇ ಮತ್ತೆ ಮತ್ತೆ ಮಾಡ್ತೀವಿ. ಹಾಗಾಗೋದು ಬೇಡ. ಲೆಟ್ ಅಸ್ ನಾಟ್ ಫರ್ಗೆಟ್ ದ ಹಿಸ್ಟ್ರಿ. ಪ್ರಿಯ ವೀಕ್ಷಕರೇ, ದಯವಿಟ್ಟು ಈ ವಿಡಿಯೋವನ್ನ ಹೆಚ್ಚು ಜನರಿಗೆ ಶೇರ್ ಮಾಡಿ. ಸಂಭಾಜಿ ಮಹಾರಾಜರ ಬದುಕಿನ ಕತೆ ಎಲ್ಲರಿಗೂ ಗೊತ್ತಾಗಲಿ. ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.